ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಒಂದ್ ಕಡೆ RCB ಮ್ಯಾಚ್ ನೋಡೋಕೆ ತುದಿಗಾಲಲ್ಲಿ ಫ್ಯಾನ್ಸ್ ನಿಂತಿದ್ರೆ ಇನ್ನೊಂದು ಕಡೆ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ ಕಾಲ್ತುಳಿತಕ್ಕೆ ಬಲಿಯಾದವರ ಕುಟುಂಬ. ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದ ಯಾದಗಿರಿಯ ಹೊನಗೇರ ಗ್ರಾಮದ ಶಿವಲಿಂಗ ಇವತ್ತಿಗೂ ಕೂಡ ಮಗನನ್ನ ನೇರ್ನಿಯುತ್ತಾ ದುಃಖದಲ್ಲಿದ್ದಾರೆ ಶಿವಲಿಂಗ ಹೆತ್ತವರು. ಶಿವಲ್ಲಿ ಇದ್ರಾಗ ಇಲ್ಲೇ ನಾವು ಇವತ್ತು ಹುಟ್ಟ ಬರ್ರಿ ಮಗಂದು ಇವತ್ತು ಎಷ್ಟು ಮಾಡೋದತ್ತ ಹುಟ್ಟ ಮಾಡ್ದತ್ತ ಇಲ್ಲೇ ಮಾಡಿದ್ರ ಒಳ್ಳೇದ್ ಬೆಂಗ್ಳೂರಾಗ ನಮಗ್ ಖುಷಿ ಆಗ್ತದ ನಿಮ್ಗೆ ಶಾಂತಿ ಸಿಗ್ತದ್ರಿ ನ್ಯಾಲ ಆರಾಮ. ಈಗ ನಿಮ್ಮ ಮಗನ ಇವತ್ತು ಜನ್ಮದಿನ ಈ ಜೂನ್ 4ಕ್ಕೆ 1 ವರ್ಷ ಆಗ್ಲಕ್ ಬರ್ತೀವಿ ಸರ್. ನಿಮ್ಗೆ ಎಷ್ಟು ಕಾಡ್ತದೆ? ಇನ್ನ ಕಾಡ್ತಾರ. ನಿನ್ನೆ ರಾತ್ರಿಗೆ ಹತ್ಕೊಂತ ಕುಂತೀವ್ರಿ 11 ಗಂಟೆ ತನ ಹತ್ಕೊಂತ ಕುಂತೀವಿ ಮಗನ್ ನೋಡಿ. ನೆನಪಿದ್ದೆ ನೆನಪು ಹೋಗಿಲ್ಲ ಸರ್. ಇನ್ನ ನೆನಪು ಬರ್ತಾವ್ರಿ ಮಗನ. ಇಂದು RCB ಅದೇ ರೀತಿಯಾಗಿ ಸನ್ರೈಸರ್ಸ್ ಹೈದರಾಬಾದ್ ನಡುವೆ ಹಣಾಹಣಿ ನಡೀತಾ ಇದೆ. ಈಗಾಗಲೇ ಚನ್ನಸ್ವಾಮಿ ಕ್ರೀಡಾಂಗಣದಲ್ಲಿ RCB ತಂಡದ ಕ್ರಿಕೆಟ್ ಮ್ಯಾಚ್ ಕೂಡ IPL ಪಂದ್ಯ ಕೂಡ ನಡೆಯಲಿದೆ. RCB ಅಭಿಮಾನಿಗಳಲ್ಲಿ ಹರ್ಷೋದ್ಗಾರ ಇದೆ. RCB ತಂಡಕ್ಕೆ ಸಾಕಷ್ಟು ಶುಭಾಶಯವನ್ನು ಕೂಡ ಅಭಿಮಾನಿಗಳು ಕೋರ್ತಾ ಇದ್ದಾರೆ. ಆದರೆ ಇಲ್ಲಿ ಏನಂತಂದ್ರೆ ಕಳೆದ ವರ್ಷ RCB ತಂಡದ ವಿಜಯೋತ್ಸವ ಸಂದರ್ಭದಲ್ಲಿ RCB ಅಭಿಮಾನಿಗಳು ಕೂಡ ಮೃತಪಟ್ಟಿದ್ದರು. ಒಂದ್ ಕಡೆ ಇಂದು IPL ತಂಡ RCB ತಂಡ ಮತ್ತು ಅದೇ ರೀತಿಯಾಗಿ ಸನ್ರೈಸರ್ಸ್ ತಂಡ ನಡುವೆ ಹಣಾಹಣಿ ನಡೀತಾ ಇರುವ ಹಿನ್ನೆಲೆಯಲ್ಲಿ RCB ಅಭಿಮಾನಿಗಳಲ್ಲಿ ಸಾಕಷ್ಟು ಹರ್ಷೋದ್ಗಾರ ಇದ್ದರೆ, ಆದರೆ ಈಗ ಕಳೆದ ವರ್ಷ RCB ಅಭಿಮಾನಿಗಳು ಕಾಲ್ತುಳಿತ ಘಟನೆಯಲ್ಲಿ ಮೃತಪಟ್ಟ ಹಿನ್ನೆಲೆಯಲ್ಲಿ ಈಗ ಅವರ ಕುಟುಂಬಸ್ಥರಲ್ಲಿ ಇನ್ನೂ ದುಃಖದ ವಾತಾವರಣ ಇದೆ. ಯಾಕಂತಂದ್ರೆ ಕಳೆದ ಜೂನ್ 4ರಂದು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದ ಹತ್ತಿರ ಏನು RCB ವಿಜಯೋತ್ಸವ ಸಂದರ್ಭದಲ್ಲಿ ಈಗಲೇ ಕಾಲ್ತುಳಿತ ಘಟನೆಯಲ್ಲಿ RCB ಅಭಿಮಾನಿಗಳು ಮೃತಪಟ್ಟಿದ್ದರು. ಆದರೆ ಈಗಾಗಲೇ ಜೂನ್ 4ರಂದು ಇನ್ನು 1 ವರ್ಷ ಸಮೀಪಿಸ್ತಾ ಇದೆ. ಇಂಥ ಸಂದರ್ಭದಲ್ಲಿ ಈಗಲೇ RCB ಅದರಲ್ಲಿ ಪ್ರಮುಖವಾಗಿ 11 RCB ಅಭಿಮಾನಿಗಳು ಏನು ಕಾಲ್ತುಳಿತ ಘಟನೆಯಲ್ಲಿ ಮೃತಪಟ್ಟಿದ್ದರು. ಅದರಲ್ಲಿ ಯಾದಗಿರಿ ತಾಲೂಕಿನ ಹೊನಗೇರ ಗ್ರಾಮದ RCB ಅಭಿಮಾನಿಯಾದಂಥ ಶಿವಲಿಂಗ ಕೂಡ ಕಾಲ್ತುಳಿತ ಘಟನೆಯಲ್ಲಿ ಮೃತಪಟ್ಟಿದ್ದನು. ಪ್ರಮುಖವಾಗಿ ಶಿವಲಿಂಗ RCB ತಂಡದ ಅಭಿಮಾನಿಯಾಗಿದ್ದ. ವಿರಾಟ್ ಕೊಹ್ಲಿ ಅಂದರೆ ಅಚ್ಚುಮೆಚ್ಚಿನ ಕ್ರಿಕೆಟ್ ಫ್ಯಾನ್ಸ್ ಅಭಿಮಾನಿ ಕೂಡ ಆಗಿದ್ದ. ಹೀಗಾಗಿ ಆತ ಏನಂತಂದರೆ ಮನೆಯಲ್ಲಿ ಕೂಡ ಬೆಂಗಳೂರಿನ ಮನೆಯಲ್ಲಿ RCB ಕ್ರಿಕೆಟ್ ಪ್ಲೇಯರ್ಸ್ಗಳ ಫೋಟೋಗಳನ್ನು ಕೂಡ ಇಟ್ಕೊಂಡಿದ್ರು. ಅದೇ ರೀತಿಯಾಗಿ ಸಾಕಷ್ಟು ಜರ್ಸಿಯನ್ನು ಕೂಡ ಇಟ್ಕೊಂಡಿದ್ರು. ಈಗ ಶಿವಲಿಂಗ ಮೃತಪಟ್ಟು ಈಗಲೇ ಬೆಂಗಳೂರಿನ ಕಾಲ್ತುಳಿತ ಘಟನೆಯಲ್ಲಿ ಮೃತಪಟ್ಟು 1 ವರ್ಷ ಕಳೀತಾ ಇದೆ. ಈಗ ಮತ್ತೆ ಇಂದು ಶಿವಲಿಂಗನ ಜನ್ಮ ದಿವಸ ಏನು ಇದೆ, ಈ ಜನ್ಮದಿನದ ಅಂದೇ ಈಗ ಬೆಂಗಳೂರಿನಲ್ಲಿ ಏನಂತಂದರೆ RCB ತಂಡದ ಕ್ರಿಕೆಟ್ ಮ್ಯಾಚ್ ಕೂಡ ಇದೆ. ಹೀಗಾಗಿ ಒಂದು ಕಡೆ ಅಲ್ಲಿ ಅಭಿಮಾನಿಗಳಿಗೆ ಸಂಭ್ರಮ ಮನೆ ಮಾಡಿದರೆ, ಇಲ್ಲಿ ಮೃತಪಟ್ಟಂಥ ಅಭಿಮಾನಿಗಳ ಕುಟುಂಬಸ್ಥರಲ್ಲಿ ಈಗಾಗಲೇ ಸಾಕಷ್ಟು ಶೋಕ ಸಾಗರದಲ್ಲಿ ಇನ್ನೂ ತೇಲಾಡ್ತಾ ಇದ್ದಾರೆ. ಯಾಕಂತಂದರೆ 1 ವರ್ಷ ಈಗ ಅವನು ಜನ್ಮದಿನದಂದೇ ಈಗ RCB ಮತ್ತು ಅದೇ ರೀತಿಯಾಗಿ ಸನ್ರೈಸರ್ಸ್ ಹೈದರಾಬಾದ್ ತಂಡ ನಡುವೆ ಹಣಾಹಣಿ ನಡೀತಾ ಇದೆ. ಹೀಗಾಗಿ RCB ಈಗಾಗಲೇ ಶಿವಲಿಂಗನ ಕುಟುಂಬಸ್ಥರು ಅವರು ಹೆತ್ತವರು ಶಿವಲಿಂಗನ ಜನ್ಮದಿನದಂದು ಯಾವುದೇ ಸಂಭ್ರಮಾಚರಣೆ ಅವ್ರು ಮಾಡ್ಕೋತಾ ಇಲ್ಲ. ಯಾಕಂತಂದ್ರೆ 1 ವರ್ಷ ಆಯಿತು ಅವರ ಕುಟುಂಬಸ್ಥರು ಇನ್ನೂ ದುಃಖದಲ್ಲೇ ಕಾಲ ಕಳೀತಾ ಇದ್ದಾರೆ. ಯಾಕಂದ್ರೆ ಮಗನ ನೆನಪು ಇನ್ನೂ ಕೂಡ ಕಾಡ್ತಾ ಇದೆ. ಹೀಗಾಗಿ ಅವರ ತಾಯಿ, ಅದೇ ರೀತಿಯಾಗಿ ತಂದೆ, ಅದೇ ರೀತಿಯಾಗಿ ಅಣ್ಣ ಕೂಡ ಇದ್ದಾರೆ. ಹೀಗಾಗಿ ನಾವು ಕೂಡ ಅವರನ್ನು ಮಾತಾಡ್ಸೋಣ ಪ್ರಯತ್ನ ಮಾಡೋಣ. ಅವ್ರ ತಾಯಿ ಇದ್ದಾರೆ. ಅಮ್ಮ, ಈಗ ಇವತ್ತು ಬೆಂಗಳೂರಿನಲ್ಲಿ ಮತ್ತು ಕ್ರಿಕೆಟ್ ಅದ RCB ಮ್ಯಾಚು. ಇವತ್ತು ನಿಮ್ಮ ಮಗನ ಬರ್ತ್ಡೇ ದಿವಸ ಮ್ಯಾಚ್ ನಡೀತಾ ಇದೆ, ಏನು ಹೇಳ್ತೀರಮ್ಮ? ಸರ್, ಇವತ್ತು ನಮ್ಮ ಮಗಂದು ಹುಟ್ಟಿದ ಹಬ್ಬ ಇದೆ ಸರ್. ನಿಮ್ಮದು ಮ್ಯಾಚ್ ನಡೆದ ಸರ್. ಒಂದು ಫೋಟೋ ಇಟ್ಟು ಕೇಸಿ ಮಿಸ್ ಮಾಡಿದ್ರೆ ಅದೇ ಖುಷಿ ಸರ್. ನಮಗೆ ಏನು ಖುಷಿನೇ ಇಲ್ಲ ಸರ್. ಇವತ್ತು ನಿಮ್ಮ ಮಗನ ಬರ್ತಡೇ ಅದಲ್ಲಮ್ಮ? ಸರ್, ಇವತ್ತು ನನ್ನ ಮಗನ ಬರ್ತಡೇ ಸರ್. ನಮ್ಮ ಮಾಡ್ಬೇಕಂದ್ರೆ ನಮ್ಗೆ ಇನ್ನೂ ಕಾಡ್ತದೆ ಸರ್. ನಮ್ಮ ಮಾಡೋಕ್ಕಾಗಲ್ಲ, ನೀವೇ ಮಿಸ್ ಮಾಡಿಬಿಡ್ರಿ ಸರ್. 1 ವರ್ಷ ಆಗ್ಲಕ್ಕೆ ಬಂತಲ್ಲಮ್ಮ? 1 ವರ್ಷ ಆಗ್ಲಕ್ಕೆ ಬಂತು ಸರ್. ಇವಾಗ ಇನ್ನೊಂದು 2 ತಿಂಗಳಾದ್ರೆ 1 ವರ್ಷ ಆಗ್ತದೆ ಸರ್. ಈಗ ಅಲ್ಲಿ ಮ್ಯಾಚ್ ನಡೀತಾ ಇದೆ, ಏನು ಮಾಡ್ಬೇಕಂತ ಹೇಳ್ತೀರಿ? ಅಭಿಮಾನಿಗಳೆಲ್ಲ ನಿಮ್ಮ ಮಗ ಹಿಡ್ಕೊಂಡು ಸಾಕಷ್ಟು 11 ಜನ ಅಭಿಮಾನಿಗಳು ಮೃತಪಟ್ಟಿದ್ರು, ಏನು ಮಾಡ್ಬೇಕಂತ ಹೇಳ್ತೀರಿ? ಅದೆಲ್ಲ ಚೀಟ್ ಇಟ್ಟದಕ್ಕೆ ನಮಗೇನು ಖುಷಿ ಆಯ್ತು ಸರ್. ಅದೊಂದು ಇದು ಮಾಡಿದ್ರೆ ನನ್ನ ಮಗನ ಮಿಸ್ ಮಾಡಿದ್ರೆ ಸಾಕು, ಅದೇ ಖುಷಿ ಸರ್ ನಮಗೆ. ಅಂದ್ರೆ ನಿಮ್ಮ ಮಗನ ಜನ್ಮದಿನಕ್ಕೆ ವಿಶ್ ಮಾಡ್ಬೇಕಂತ RCB ಟೀಮ್ ವಿಶ್ ಮಾಡ್ಬೇಕಂತ ಹಂಬಲ ನಂಬಲ್ಲ ಸರ್. ಏನಿಲ್ಲ ಸರ್, ನಮ್ಮ ಮಗಂದ ಬರ್ತಡೇ ಒಂದು ಮಿಸ್ ಮಾಡಿದ್ರೆ ಸಾಕು ಸರ್. ಇದು ಮೃತ RCB ಅಭಿಮಾನಿ ಶಿವಲಿಂಗ ಅವರ ಹೆತ್ತವರ ನೋವಿನ ಮಾತಾಗಿದೆ. ಈಗಲೇ ಇನ್ನೂ ಕ್ರಿಕೆಟ್ ಮ್ಯಾಚ್ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ನನ್ನ ಮಗನಿಗೆ ಜನ್ಮದಿನದ ಪ್ರಯುಕ್ತ ಶುಭಾಶಯ ಕೋರಬೇಕು. ಅದೇ ರೀತಿಯಾಗಿ ಮೃತಪಟ್ಟಂಥ 11 ಅಭಿಮಾನಿಗಳ
ಫೋಟೋವನ್ನು ಆ ಕ್ರೀಡಾಂಗಣದಲ್ಲಿ ಅಳವಡಿಕೆ ಮಾಡಬೇಕೆಂದು ಅವರು ಕೂಡ ತಮ್ಮ ಮನವಿಯನ್ನು ಕೂಡ ಮಾಡಿದ್ದಾರೆ. ನಾಗಪ್ಪ ಮಾಲಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಯಾದಗಿರಿ.